ಗುಡ್ ಮಾರ್ನಿಂಗ್ ಮೈ ಡಿಯರ್ ಫ್ಯಾಮಿಲಿ ಮೆಂಬರ್ಸ್, ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಸೂಪರ್ ಆಗಿದ್ದೀನಿ. ನನ್ನ ಹೆಸರು ಜೈ. ಇವತ್ತಿನ ಬ್ಲಾಗ್ ನಾನು ಸ್ಟಾರ್ಟ್ ಮಾಡ್ತೀನಿ. ಸೊ ಗಾಯ್ಸ್, ಬನ್ನಿ, ಯಾರ್ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಆದಷ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ. ಇನ್ನೂ ಏನಾದರೂ ಚೇಂಜಸ್ ಬೇಕಾಗಿದ್ದರೆ ಅಟ್ಲೀಸ್ಟ್ ಕಮೆಂಟ್ ಮೂಲಕ ನನಗೆ ತಿಳಿಸಿ, ಓಕೆನಾ? ಇವತ್ತಿಂದ ಒಂದು ಹೊಸ ಸೀರೀಸ್ ಸ್ಟಾರ್ಟ್ ಆಗ್ತೈತೆ. ಕೇರಳಲ್ಲಿರೋ ಟೆಂಪಲ್ಸು, ಹಿಸ್ಟಾರಿಕಲ್ ಪ್ಲೇಸಸ್ ಬಗ್ಗೆ ನಾನು ಇವತ್ತಿಂದ ಡಾಕ್ಯುಮೆಂಟ್ರಿಗಳು ನಾನು ಕಲೆಕ್ಟ್ ಮಾಡಿ ನಿಮ್ಮ ಮುಂದಕ್ಕೆ ಇಡ್ತೀನಿ. ಸೊ ಗಾಯ್ಸ್, ಇವತ್ತಿನ ಟಾಪಿಕಲ್ಲಿ ಬರ್ತಾ ಇರೋದು ನನ್ನ ಸ್ವಂತ ತಾಯಿಯೂರಿಂದ ಮೀನ್ಸ್ ಅಟ್ಲೀಸ್ಟ್ ಪತ್ತನಂತಿಟ್ಟ ಅಂತ ನಮ್ಮ ತಾಯಿಯೂರು. ಅದರಲ್ಲಿರೋ ಒಂದು ಹಿಸ್ಟಾರಿಕಲ್ ಟೆಂಪಲ್ಲೇ ಯಲಪ್ಪುಳ ದೇವಿ ಟೆಂಪಲ್ಲು. ಸೊ ಅದ್ರ ಬಗ್ಗೆನೇ ಇವತ್ತಿನ ಸ್ಟೋರಿ. ಬನ್ನಿ ಗಾಯ್ಸ್, ಇವತ್ತು ಹೋಗೋಣ ಬೆಂಗಳೂರಿಂದ ಪತ್ತನಂತಿಟ್ಟ. ಮಲಯಾಳಪ್ಪುಳ ಭಗವತಿ ದೇವಾಲಯದ ಇತಿಹಾಸ ಮತ್ತು ಮಹತ್ವ. ಮಲಯಾಳಪ್ಪುಳ ಭಗವತಿ ದೇವಿ ಎಂದರೆ ಭದ್ರಕಾಳಿ ದೇವಿಯು ತನ್ನ ಪ್ರಬಲ ಶಕ್ತಿಯೊಂದಿಗೆ ಭಕ್ತರಿಗೆ ಕಟಾಕ್ಷ ನೀಡುವರು. ಕೇರಳದ ಪತ್ತನಂತಿಟ್ಟ ಜಿಲ್ಲೆಯ ಮಲಯಾಳಪ್ಪುಳ ಎಂಬ ಪುಣ್ಯಕ್ಷೇತ್ರದಲ್ಲಿ ಈ ದೇವಾಲಯವಿದೆ. ಇಲ್ಲಿನ ದೇವಿಯು ತನ್ನ ಕೃಪೆಯಿಂದ ಭಕ್ತರ ಸಂಕಟಗಳನ್ನು ಪರಿಹರಿಸುತ್ತಾಳೆ ಎಂದು ನಂಬಿಕೆಯಿದೆ. ದೇವಿಯ ವಿಗ್ರಹದ ವಿಶೇಷತೆ. ಈ ದೇವಿಯ ವಿಗ್ರಹವು ವಿಶಿಷ್ಟ ಮತ್ತು ಅಪರೂಪವಾದ ಶಿಲೆಯಿಂದ ತಯಾರಾಗಿದ್ದು, ಇದರಲ್ಲಿರುವ ಪ್ರಭಾವಶಾಲಿ ಶಕ್ತಿ ಭಕ್ತರಲ್ಲಿ ಭಯಭಕ್ತಿಯ ಭಾವನೆ ಉಂಟುಮಾಡುತ್ತದೆ. ವಿಗ್ರಹವು ಸುಮಾರು 5.5 ಅಡಿ ಎತ್ತರವನ್ನು ಹೊಂದಿದ್ದು, ಅದರ ವಿನ್ಯಾಸ ಪೌರಾಣಿಕ ಮಹತ್ವವನ್ನು ಪ್ರತಿಬಿಂಬಿಸುತ್ತದೆ. ಇತಿಹಾಸ ಮತ್ತು ಜನಪ್ರಿಯ ಗಾಥೆ. ದೇವಾಲಯದ ಒಂದು ಪ್ರಸಿದ್ಧ ಕಥೆಯ ಪ್ರಕಾರ ಈ ಭಗವತಿ ವಿಗ್ರಹವನ್ನು ಕೋಲಾಫನಜ್ ರಾಜ್ಯದ ರಾಜರು ತಂದು ಪ್ರತಿಷ್ಠಾಪಿಸಿದರು. ದೇವಿಯು ತನ್ನ ಭಕ್ತರ ಕಷ್ಟಗಳನ್ನು ನೀಗಿಸಿ ಶತ್ರುಗಳನ್ನು ಸಂಹರಿಸುವ ಆಕೃತಿ ಹೊಂದಿರುವಳು. ಕೆಲವರ ಪ್ರಕಾರ ಭಗವತಿಯು ಚಂಡ ಮತ್ತು ಮುಂಡರನ್ನು ಸಂಹರಿಸಿದ ಮಹಾಕಾಳಿ ಸ್ವರೂಪದಲ್ಲಿರುವಳು. ಭಕ್ತರು ಬೇಡುವ ವರಗಳು. ಸಂತಾನ ಭಾಗ್ಯ. ಸಂತಾನಕ್ಕಾಗಿ ಪ್ರಾರ್ಥಿಸುವ ದಂಪತಿಗಳಿಗೆ ದೇವಿಯ ಕೃಪೆ ದೊರಕುತ್ತದೆ. ವಿವಾಹ ದೋಷ ಪರಿಹಾರ. ದೀರ್ಘಕಾಲದಿಂದ ವಿವಾಹವಾಗದವರಿಗೆ ದೇವಿಯ ಪೂಜೆ ವಿಶೇಷ ಫಲ ನೀಡುತ್ತದೆ. ಸಾಧನೆ ಮತ್ತು ಯಶಸ್ಸು. ವಿದ್ಯಾರ್ಥಿಗಳು ಮತ್ತು ಉದ್ಯೋಗ ಹುಡುಕುತ್ತಿರುವವರು ಇಲ್ಲಿ ಪ್ರಾರ್ಥಿಸಿ ಯಶಸ್ಸನ್ನು ಪಡೆಯುತ್ತಾರೆ. ಶತ್ರು ನಾಶನ ಮತ್ತು ಸಂಕಟ ಪರಿಹಾರ. ಶತ್ರುಗಳ ಕಾಟದಿಂದ ಬಳಲುತ್ತಿರುವ ಭಕ್ತರಿಗೆ ಭಗವತಿಯ ಅನುಗ್ರಹ ಲಭ್ಯ. ಪ್ರಮುಖ ಉತ್ಸವಗಳು. ಮಲಯಾಳಪ್ಪುಳ ತಿರು ಉತ್ಸವಂ. ಇದು ಪ್ರತಿ ವರ್ಷವೂ ಬಹಳ ವೈಭವದಿಂದ ಆಚರಿಸಲಾಗುವ ಪ್ರಮುಖ ಉತ್ಸವವಾಗಿದೆ. ಈ ಸಂದರ್ಭದಲ್ಲಿ ಭಕ್ತರು ದೊಡ್ಡ ಸಂಖ್ಯೆಯಲ್ಲಿ ಸೇರುತ್ತಾರೆ. ಮಂಗಳವಾರ ಮತ್ತು ಶುಕ್ರವಾರ ಪೂಜೆ. ಈ ದಿನಗಳಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತವೆ. ವಿಶೇಷವಾಗಿ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುತ್ತಾರೆ. ದೇವಾಲಯದ ವಿಶೇಷತೆಗಳು. ಇಲ್ಲಿ ವಿಶೇಷವಾದ ಪೂಜೆಗಳು ಮತ್ತು ಬಲಿ ಸಮರ್ಪಣೆಗಳು ನಡೆಯುತ್ತವೆ. ಭಕ್ತರು ತಮ್ಮ ಮನಸ್ಸಿನ ಆಶಯಗಳನ್ನು ಈಡೇರಿಸಲು ನೇರಪೇಯಸಂ ಪ್ರಸಾದ ಸಮರ್ಪಿಸುತ್ತಾರೆ. ಈ ದೇವಾಲಯವು ಕೇರಳದ ಪ್ರಮುಖ ಶಕ್ತಿಪೀಠಗಳಲ್ಲಿ ಒಂದಾಗಿದೆ. ಸಾರಾಂಶ. ಮಲಯಾಳಪ್ಪುಳ ಭಗವತಿ ದೇವಿಯು ತನ್ನ ಭಕ್ತರಿಗೆ ಕೃಪೆ ಕಲ್ಪಿಸುವರು. ಆಕೆಯ ಅನುಗ್ರಹಕ್ಕಾಗಿ ಭಕ್ತರು ಪ್ರೀತಿ ಮತ್ತು ಶ್ರದ್ಧೆಯಿಂದ ಪೂಜಿಸುತ್ತಾರೆ. ಭಕ್ತನ ಸತ್ಯ ಶ್ರದ್ಧೆಗೆ ತಕ್ಕಂತೆ ದೇವಿಯು ಅವನ ಕಷ್ಟಗಳನ್ನು ನಿವಾರಿಸುತ್ತಾಳೆ ಎಂಬ ಭಾವನೆ ಜನರಲ್ಲಿದೆ. ಮಲಯಾಳಪ್ಪುಳ ಭಗವತಿ ದೇವಾಲಯ ಪೌರಾಣಿಕ ಮಹಿಮೆ ಮತ್ತು ತಂತ್ರಶಾಸ್ತ್ರದ ವೈಶಿಷ್ಟ್ಯಗಳು. ಮಲಯಾಳಪ್ಪುಳ ಭಗವತಿ ದೇವಾಲಯವು ಕೇರಳದ ಪತ್ತನಂತಿಟ್ಟ ಜಿಲ್ಲೆಯಲ್ಲಿರುವ ಅತ್ಯಂತ ಶಕ್ತಿಯುಳ್ಳ ಮತ್ತು ಪ್ರಸಿದ್ಧ ದೇವಾಲಯಗಳಲ್ಲಿ ಒಂದಾಗಿದೆ. ಇಲ್ಲಿನ ಭಗವತಿ ದೇವಿ ಭದ್ರಕಾಳಿ ರೂಪದಲ್ಲಿದ್ದು, ದುಷ್ಟನಿಗ್ರಹ ಹಾಗೂ ಭಕ್ತರ ಸಂಕಟ ಪರಿಹಾರಕ್ಕಾಗಿ ಪೂಜಿಸಲ್ಪಡುತ್ತಾಳೆ. ಈ ದೇವಿಯನ್ನು ಭಕ್ತರು ಪ್ರೀತಿಯಿಂದ ಮಲಯಾಳಪ್ಪುಗ ಅಮ್ಮ ಎಂದೂ ಕರೆಯುತ್ತಾರೆ. ದೇವಿಯ ಪೌರಾಣಿಕ ಕಥೆ. ಇದು ಕೇವಲ ಒಂದು ದೇವಾಲಯವಲ್ಲ, ಇಲ್ಲಿಗೆ ಸಂಬಂಧಿಸಿದ ಹಲವು ಪೌರಾಣಿಕ ಕಥೆಗಳು ಇವೆ. ಜನಪ್ರಿಯ ನಂಬಿಕೆಯ ಪ್ರಕಾರ ಮಲಯಾಳಪ್ಪುವ ಭಗವತಿ ಮೂಲತಃ ಕೋಲತ್ತುನಾಡು ಕೋಲಾಫನಜ್ ರಾಜ್ಯದ ದೇವಿಯಾಗಿದ್ದಳು. ಅಲ್ಲಿನ ರಾಜಕುಮಾರನೊಬ್ಬನಿಗೆ ಈ ದೇವಿಯ ಪ್ರಭಾವ ಸಿಕ್ಕಿದ ನಂತರ ಆತನ ಅಜ್ಞೆಯಂತೆ ಈ ವಿಗ್ರಹವನ್ನು ಮಲಯಾಳಪ್ಪುಗಕ್ಕೆ ತರಲಾಯಿತು. ಆ ಸಮಯದಲ್ಲಿ ದೇವಿಯು ಬಹಳ ಶಕ್ತಿಯುತಳಾಗಿದ್ದಳು ಮತ್ತು ಈ ಕ್ಷೇತ್ರದಲ್ಲಿ ಪ್ರತಿಷ್ಠಾಪನೆಯಾದ ನಂತರ ದೇವಿಯ ಮಹಿಮೆ ಮತ್ತಷ್ಟು ಬೆಳೆಯಿತು. ಇನ್ನೊಂದು ಕಥೆಯ ಪ್ರಕಾರ ಈ ದೇವಿಯು ಮಹಿಷಾಸುರನ ವಧೆ ಮಾಡಿದ ದುರ್ಗಾ ಭದ್ರಕಾಳಿ ಸ್ವರೂಪವಾಗಿದೆ. ದೇವಿ ತನ್ನ ತಾಂಡವ ನೃತ್ಯದಿಂದ ಶತ್ರುಗಳನ್ನು ನಾಶ ಮಾಡಿದಳು. ಈ ಕ್ಷೇತ್ರವು ಅದರ ಪವಿತ್ರತೆಯಿಂದ ಪ್ರಚಲಿತವಾಗಿದೆ. ಮಹತ್ವ ಮತ್ತು ತಂತ್ರಶಾಸ್ತ್ರದ ಪ್ರಕಾರ ದೇವಿಯ ಶಕ್ತಿ. ಈ ದೇವಿಯ ವಿಗ್ರಹವು ಪಂಚಲೋಹ ಹಾಗೂ ವಿಶೇಷ ಶಿಲೆಯಿಂದ ತಯಾರಿಸಲ್ಪಟ್ಟಿದೆ. ವಿಗ್ರಹದ ಮುಖಭಾವ ಬಹಳ ಪ್ರಭಾವಶಾಲಿಯಾಗಿದ್ದು ದೇವಿಯ ಕೋಪರೂಪವನ್ನು ಕರುಣಾ ಸ್ವರೂಪವನ್ನು ಪ್ರತಿಬಿಂಬಿಸುತ್ತದೆ.
ಅಭಯಹಸ್ತ ಹಾಗೂ ಅಗ್ನಿ ಚಕ್ರಹಸ್ತ ಇರುವ ಈ ವಿಗ್ರಹ ಭಕ್ತರಿಗೆ ಶಕ್ತಿಯ ಪ್ರೇರಣೆ ನೀಡುತ್ತದೆ. ತಂತ್ರಶಾಸ್ತ್ರದ ಪ್ರಕಾರ ದೇವಿಯ ಎಡಗೈಯಲ್ಲಿ ಶತ್ರು ಸಂಹಾರಕ್ಕೆ ಸಂಬಂಧಿಸಿದ ಶಕ್ತಿ ಉಂಟು ಹಾಗೂ ಬಲಗೈಯಲ್ಲಿ ಅನುಗ್ರಹ ಶಕ್ತಿ ಇರುವುದು ತಿಳಿದುಬಂದಿದೆ. ಭಕ್ತರು ಬೇಡುವ ವರಗಳು ಮತ್ತು ಪೂಜೆಗಳ ಮಹತ್ವ. ದೇವಿಯ ಆರಾಧನೆಯ ಫಲಗಳು. 1. ವಿವಾಹ ದೋಷ ಪರಿಹಾರ. ವಿವಾಹವಿಲ್ಲದವರಿಗಾಗಿ ವಿಶೇಷ ಪೂಜೆ ನಡೆಯುತ್ತದೆ. 2. ಸಂತಾನ ಭಾಗ್ಯ. ನೈಸರ್ಗಿಕವಾಗಿ ಸಂತಾನ ಪ್ರಾಪ್ತವಾಗದ ದಂಪತಿಗಳು ಇಲ್ಲಿ ಪೂಜೆ ಮಾಡುತ್ತಾರೆ. 3. ಆರ್ಥಿಕ ಸಮಸ್ಯೆಗಳ ಪರಿಹಾರ. ಆರ್ಥಿಕ ಪ್ರಗತಿಗಾಗಿ ದೇವಿಯ ಸೇವೆಯನ್ನು ಮಾಡಲಾಗುತ್ತದೆ. 4. ಶತ್ರು ಸಂಕಟ ಪರಿಹಾರ. ಶತ್ರುಗಳ ಅಡ್ಡಿಪಡಿಯನ್ನು ನಿವಾರಿಸಲು ದೇವಿಗೆ ಶರಣಾಗುತ್ತಾರೆ. ಪ್ರಮುಖ ವಿಶೇಷ ಪೂಜಾ ವಿಧಿಗಳು. ಟ್ಯೂಸ್ಡೇ ಮತ್ತು ಫ್ರೈಡೇ ವಿಶೇಷ ಪೂಜೆಗಳು. ನೇರ ಪಾಯಸಂ ಸಮರ್ಪಣೆ. ಇದನ್ನು ದೇವಿಗೆ ಸಮರ್ಪಿಸಿದರೆ ಭಕ್ತನ ಇಚ್ಛೆಗಳು ಪೂರ್ಣಗೊಳ್ಳುತ್ತವೆ. ಗುರುತುಳಸಿ ಅರ್ಚನೆ. ಗುರುತಿಸಿಕೊಂಡು ಮಾಡಲಾಗುವ ವಿಶೇಷ ಪೂಜೆ. ಕಾಲಭೈರವ ಆರಾಧನೆ. ಶತ್ರುಬಾಧೆ ಇರುವ ಭಕ್ತರು ಇದನ್ನು ಮಾಡಿಸುತ್ತಾರೆ. ಮಲಯಾಳಪ್ಪುಳ ತಿರುವುತ್ಸವಂ. ದೇವಿಯ ಉತ್ಸವದ ವೈಭವ. ಮಲಯಾಳಪ್ಪುಳ ಭಗವತಿ ದೇವಿಯ ತಿರುವುತ್ಸವವು ಬಹಳ ಪ್ರಸಿದ್ಧ. ಇದು ಪ್ರತಿ ವರ್ಷವೂ ಅದ್ದೂರಿಯಾಗಿ ಆಚರಿಸಲಾಗುತ್ತದೆ. ಉತ್ಸವದ ಪ್ರಮುಖ ಅಂಗಗಳು. ದೇವಿಯ ರಥೋತ್ಸವ. ದೇವಿಯ ರಥವನ್ನು ಎಳೆದು ದೇವಿಯ ಕೃಪೆ ಪಡೆಯಲು ಭಕ್ತರು ಒಗ್ಗೂಡುತ್ತಾರೆ. ಕಾಳಿ ತಾಂಡವ. ಕಲಿಯೋರು ಕೇಲಿ ನೃತ್ಯ. ದೇವಿಯ ನೃತ್ಯ ರೂಪದ ಮಹತ್ವದ ಪ್ರದರ್ಶನ. ದೀಪಾರಾಧನೆ ಮತ್ತು ಹೋಮಗಳು. ವಿಶೇಷ ಹವನಗಳು ಮತ್ತು ಯಾಗಗಳ ನೆರವೇರಿಸುವಿಕೆ. ಪ್ರಸಾದ ವಿತರಣೆ. ವಿಶೇಷ ಅನ್ನದಾನ ಕಾರ್ಯಕ್ರಮಗಳು. ದೇವಾಲಯಕ್ಕೆ ಭೇಟಿ ನೀಡಲು ಸೂಕ್ತ ಸಮಯ. ಸಾರಾಂಶ. ಮಲಯಾಳಪ್ಪುಳ ಭಗವತಿ ದೇವಾಲಯವು ಕೇವಲ ಒಂದು ದೇವಾಲಯವಲ್ಲ, ಇದು ಶಕ್ತಿಯ ಮಹಾಕೇಂದ್ರವಾಗಿದೆ. ಇಲ್ಲಿಗೆ ಭಕ್ತರು ಶ್ರದ್ಧೆಯಿಂದ ಪೂಜೆ ಸಲ್ಲಿಸಿದರೆ ತಮ್ಮ ಕಷ್ಟ ಸಂಕಟಗಳಿಂದ ಮುಕ್ತರಾಗುತ್ತಾರೆ. ಮಲಯಾಳಪ್ಪುಳ ಭಗವತಿ ಮಹಾದೇವಿಯ ಕೃಪೆಯಿಂದ ನಿಮ್ಮ ಜೀವನವು ಯಶಸ್ವಿಯಾಗಲಿ.